ನಮಸ್ಕಾರ ಗೆಳೆಯರೇ. ಇಂದು ನೀವು ಕೇಳಲೇಬೇಕಾದ 5 ಸತ್ಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ. ಇವು ನಿಮಗೆ ತಿಳಿದಿರಬೇಕಾದ ಸಂಗತಿಗಳು, ಜೀವನದ ಸತ್ಯಗಳು. ನಿಮಗೆ ದಣಿದಂತೆ ಭಾಸವಾಗುತ್ತಿದ್ದರೆ, ಸಿಲುಕಿಕೊಂಡಂತೆ ಅನಿಸುತ್ತಿದ್ದರೆ, ದಾರಿ ನಿಂತು ಹೋದಂತೆ ಕಾಣುತ್ತಿದ್ದರೆ ಅಥವಾ ಜೀವನ ತುಂಬ ಭಾರವಾಗಿ ತೋರುತ್ತಿದ್ದರೆ ಇವು ನಿಮಗಾಗಿ. ಇಂದು ನೀವು ಈ 5 ಸತ್ಯಗಳನ್ನು ಆಲಿಸಬೇಕು. ಅವು ನಿಮ್ಮ ಹೋರಾಟವನ್ನು, ನಿಮ್ಮ ಪ್ರಗತಿಯನ್ನು ಮತ್ತು ನಿಮ್ಮ ಭವಿಷ್ಯವನ್ನು ನೋಡುವ ರೀತಿ ಬದಲಾಯಿಸುತ್ತವೆ. ಮೊದಲನೆಯ ಸತ್ಯ, ನಿಮಗೆ ರಕ್ಷಣೆ ನೀಡಲು ಯಾರೂ ಬರುವುದಿಲ್ಲ, ಯಾರೂ ಇಲ್ಲ. ಇದು ಕಠಿಣವಾಗಿ ಕಾಣಬಹುದು, ಆದರೆ ಇದು ಸ್ವಾತಂತ್ರ್ಯವನ್ನು ನೀಡುತ್ತದೆ. ನೀವು ಇಡೀ ಜೀವನ ಯಾರಾದರೂ ಬಂದು ನಿಮ್ಮನ್ನು ಉಳಿಸುತ್ತಾರೆ ಎಂದು ಕಾಯಬಹುದು. ಎಲ್ಲವನ್ನೂ ಸರಿಪಡಿಸಲಿ ಅಥವಾ ನಿಮಗೆ ಬೇಕಾದ ಸ್ಥಳಕ್ಕೆ, ಪದಕ್ಕೆ ನಿಮ್ಮನ್ನೇರಿಸಲಿ ಎಂದು ಕಾಯಬಹುದು. ಆದರೆ ನೀವು ಹೀಗೆ ಕಾಯುತ್ತಿದ್ದರೆ ನೀವು ಅಲ್ಲೇ ನಿಲ್ಲುತ್ತೀರಿ, ವರ್ಷಗಳನ್ನು ವ್ಯರ್ಥ ಮಾಡುತ್ತೀರಿ. ಸತ್ಯವೇನೆಂದರೆ, ನೀವು ನಿಮ್ಮ ಜೀವನದ ಹೊಣೆ ಹೊತ್ತ ಕ್ಷಣದಿಂದಲೇ ಬದಲಾವಣೆ ಶುರುವಾಗುತ್ತದೆ. ನೀವು ಅಶಕ್ತರಲ್ಲ, ಒಡೆದವರಲ್ಲ. ನೀವು ಯಾರಾದರೂ ಬಂದು ರಕ್ಷಿಸಲು ಕಾಯಬೇಕಾಗಿಲ್ಲ, ಏಕೆಂದರೆ ನಿಮ್ಮನ್ನು ನೀವು ಉಳಿಸಲು ಸಾಕಷ್ಟು ಬಲಶಾಲಿಗಳು. ನೀವೇ ನಿಮ್ಮ ಸಹಾಯಕರಾಗಿ, ಆಧಾರವಾಗಿರಿ. ಎರಡನೇ ಸತ್ಯ, ನೀವು ನಿನ್ನೆ ಯಾರು ಎಂಬುದು ನೀವು ಇಂದು ಯಾರು ಎಂಬುದನ್ನು ನಿರ್ಧರಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ಪಶ್ಚಾತ್ತಾಪಗಳಿರುತ್ತವೆ. ಎಲ್ಲರಿಗೂ ಅಳಿಸಿಬಿಡಬೇಕು ಎಂದು ಬಯಸುವ ಕ್ಷಣಗಳಿರುತ್ತವೆ. ಆದರೆ ನಿಮ್ಮ ಭೂತಕಾಲ ನಿಮ್ಮ ಶಿಕ್ಷೆಯಲ್ಲ. ಪ್ರತಿ ಸೂರ್ಯೋದಯವು ಹೊಸ ಪ್ರಾರಂಭ, ಪ್ರತಿ ಬೆಳಗು ಒಂದು ಹೊಸ ಅಂತ್ಯ ಬರೆಯುವ ಅವಕಾಶ. ನಿನ್ನೆಯದನ್ನು ಇಂದು ಹೊತ್ತುಕೊಂಡು ನಡೆಯಬೇಡಿ. ಬದಲಾಯಿಸಲಾಗದ ಸಂಗತಿಗಳಿಗಾಗಿ ನಿಮ್ಮನ್ನು ಶಿಕ್ಷಿಸಿಕೊಳ್ಳಬೇಡಿ. ಈ ಭೂತಲದ ಮೇಲೆ ಇದು ನಿಮ್ಮ ಮೊದಲ ಜೀವನ. ತಪ್ಪುಗಳನ್ನು ಮಾಡಲು ನಿಮಗೆ ಹಕ್ಕಿದೆ. ನೀವು ನಿಮ್ಮ ವೈಫಲ್ಯಗಳಲ್ಲ, ನೀವು ನಿಮ್ಮ ಕೆಟ್ಟ ನಿರ್ಧಾರಗಳಲ್ಲ. ಬದಲಿಗೆ ಈಗ ಆಯ್ಕೆ ಮಾಡುವ ನಿರ್ಧಾರಗಳೇ ನೀವು. ಮೂರನೇ ಸತ್ಯ, ಪ್ರಗತಿ ಅದೃಶ್ಯವಾಗಿರುತ್ತದೆ. ಅದು ಅಟಲವಾಗುವ ತನಕ ಕಾಣಿಸದು. ಮಣ್ಣಿನ ಕೆಳಗಿನ ಬೀಜದ ಬಗ್ಗೆ ಯೋಚಿಸಿ. ವಾರಗಳವರೆಗೆ ಏನೂ ಕಾಣಿಸುವುದಿಲ್ಲ. ಎಲೆಗಳಿಲ್ಲ, ಬೆಳವಣಿಗೆ ಇಲ್ಲ ಅಥವಾ ಯಾವುದೇ ಬದಲಾವಣೆ ಇಲ್ಲ. ಆದರೆ ಒಳಗೆ ಬದಲಾವಣೆ ನಡೆಯುತ್ತಿದೆ, ನಿಶ್ಶಬ್ದವಾಗಿ, ನಿಧಾನವಾಗಿ. ಮತ್ತು ಒಂದು ದಿನ ಮೊಳಕೆ ಮಣ್ಣನ್ನು ಒಡೆದು ಬರುತ್ತದೆ. ನಿಮ್ಮ ಪ್ರಗತಿಯೂ ಹೀಗೆಯೇ. ಈಗ ಅದು ಕಾಣದಿದ್ದರೂ ಪ್ರತಿ ಪ್ರಯತ್ನ ಮಹತ್ವದ್ದೇ. ಪ್ರತಿ ಪುನರಾವರ್ತನೆ, ಪ್ರತಿ ರಾತ್ರಿ, ಪ್ರತಿ ಬಾರಿ ವೈಫಲ್ಯದ ನಂತರ ಮತ್ತೆ ಪ್ರಯತ್ನಿಸುವುದು. ಮತ್ತು ಒಂದು ದಿನ ಜನರು ನಿಮಗೆ ಕೇಳುತ್ತಾರೆ, ಈ ಶಕ್ತಿ ಎಲ್ಲಿಂದ ಬಂತು? ಆದರೆ ನಿಮಗೆ ಗೊತ್ತಿರುತ್ತದೆ, ಅದು ನಿಮ್ಮ ಬಿಟ್ಟುಕೊಡದ ಎಲ್ಲ ಅದೃಶ್ಯ ಪ್ರಯತ್ನದಿಂದ ಬಂದಿದೆ. ಆದ್ದರಿಂದ ಸೋಲದಿರಿ, ಕೈ ಬಿಡಬೇಡಿ. ಪ್ರಗತಿ ಅದೃಶ್ಯವಾಗಿರುತ್ತದೆ, ಇದನ್ನು ಎಂದಿಗೂ ಮರೆಯಬೇಡಿ. ನಾಲ್ಕನೆಯದಾಗಿ, ವಿಶ್ರಾಂತಿ ಎಂದರೆ ಸೋಲನ್ನೊಪ್ಪಿಕೊಳ್ಳುವುದು ಅಲ್ಲ. ನಾವು ನಿರಂತರ ಹೋರಾಟವನ್ನು ಕೊಂಡಾಡುವ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ. ಇನ್ನಷ್ಟು ಶ್ರಮಿಸು, ಕಡಿಮೆ ನಿದ್ರೆ ಮಾಡು, ಎಂದಿಗೂ ನಿಲ್ಲಬೇಡ. ಆದರೆ ಬಲಿಷ್ಠ ಯೋಧರೂ ಸಹ ವಿಶ್ರಾಂತಿಗಾಗಿ ಕತ್ತಿಯನ್ನು ಕೆಳಗಿಡುತ್ತಾರೆ. ಜಗತ್ತಿನ ಚಾಂಪಿಯನ್ಗಳಿಗೂ ಹೋರಾಟದ ನಂತರ ತಿಂಗಳುಗಳ ವಿಶ್ರಾಂತಿ ಬೇಕು. ವಿಶ್ರಾಂತಿಯ ಅವಶ್ಯಕತೆ ಇರುವುದು ದುರ್ಬಲತೆಯಲ್ಲ. ವಿರಾಮ ತೆಗೆದುಕೊಳ್ಳುವುದು ಸೋಮಾರಿತನ ಅಲ್ಲ. ವಿಶ್ರಾಂತಿ ಪ್ರಗತಿಯ ಭಾಗ. ರಿಕವರಿ ಅಥವಾ ಮರುಸ್ಥಾಪನೆ ಯಶಸ್ಸಿನ ಭಾಗ. ನಿಮ್ಮ ಸ್ನಾಯುಗಳು ಸಹ ಕೇವಲ ವಿಶ್ರಾಂತಿಯಲ್ಲೇ ಬೆಳೆಯುತ್ತವೆ. ಆದ್ದರಿಂದ ವಿಶ್ರಾಂತಿ ಎಂದರೆ ಕೈ ಬಿಡುವುದೆಂದು ಭಾವಿಸಬೇಡಿ. ನಿಶ್ಶಬ್ದತೆಯನ್ನು ಸೋಲು ಎಂದು ತಿಳಿಯಬೇಡಿ. ಇಂದು ನೀವು ತೆಗೆದುಕೊಳ್ಳುವ ಒಂದು ಉಸಿರೇ ನಾಳೆಯ ಹೋರಾಟ ಗೆಲ್ಲುವ ಶಕ್ತಿ ನೀಡಬಹುದು. ಐದನೇ ಸತ್ಯ, ನೀವು ನಿಮ್ಮ ಯಶಸ್ಸಿನ ಹತ್ತಿರವಿದ್ದೀರಿ. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಹತ್ತಿರವಾಗಿದ್ದೀರಿ. ಯಾವುದೇ ಪ್ರಯಾಣದ ಅತ್ಯಂತ ಕಷ್ಟದ ಹಂತ ಅದರ ಸಾಧನೆಯ ಸ್ವಲ್ಪ ಮುಂಚೆ ಬರುತ್ತದೆ. ಸೂರ್ಯೋದಯದ ಸ್ವಲ್ಪ ಮೊದಲು ರಾತ್ರಿ ಅತ್ಯಂತ ಅಂಧಕಾರಮಯವಾಗಿರುತ್ತದೆ. ಆದ್ದರಿಂದ ನಿಮಗೆ ಕೈ ಬಿಡಬೇಕೆಂದು ಅನಿಸುತ್ತದೆ. ಎಲ್ಲವೂ ಅಸಾಧ್ಯವೆಂದು ತೋರುತ್ತದೆ, ಏಕೆಂದರೆ ನೀವು ನಿಮ್ಮ ಮುಂದಿನ ಹಂತದಿಂದ ನಿಮ್ಮನ್ನು ಬೇರ್ಪಡಿಸುವ ಆ ಗೋಡೆಯ ಬಳಿಯೇ ಇರುತ್ತೀರಿ. ಆದರೆ ಆ ಗೋಡೆ ಅಂತ್ಯವಲ್ಲ, ಅದು ನಿಮ್ಮ ವಿಜಯದ ಮುಂಚಿನ ಅಡ್ಡಿ ಮಾತ್ರ. ನೀವು ಈಗ ನಿಂತರೆ ನೀವು ಯಶಸ್ಸಿಗೆ ಎಷ್ಟು ಹತ್ತಿರವಾಗಿದ್ದೀರಿ ಎಂಬುದನ್ನು ಎಂದೂ ಅರಿಯೋದಿಲ್ಲ. ಆದರೆ ನೀವು ಮುಂದುವರಿದರೆ ನಿಮ್ಮ ಇನ್ನೊಂದು ಹೆಜ್ಜೆ, ಇನ್ನೊಂದು ಪ್ರಯತ್ನ, ಇನ್ನೊಂದು ಉಸಿರು ಆ ಅಡೆತಡೆಯ ಗೋಡೆಯನ್ನು ಒಡೆಯುತ್ತದೆ. ನೀವು ಅಂದುಕೊಂಡಷ್ಟಕ್ಕಿಂತ ಹೆಚ್ಚು ಹತ್ತಿರವಾಗಿದ್ದೀರಿ. ಸ್ನೇಹಿತರೆ, ಕೊನೆಯದಾಗಿ ನೆನಪಿಡಿ, ಇವು ನೀವು ಅರ್ಥ ಮಾಡಿಕೊಳ್ಳಬೇಕಾದ 5 ಸತ್ಯಗಳು. ಇವುಗಳನ್ನು ಜೀವನವಿಡೀ ನಿಮ್ಮೊಡನೆ ಇಡಿ.
ಇವುಗಳನ್ನು ಬರೆದಿಡಿ. ಜೀವನದ ತೂಕ ಭಾರವೆನಿಸಿದಾಗ ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳಿ, ಮತ್ತೆ ಮತ್ತೆ ಆಲಿಸಿರಿ ಮತ್ತು ನೆನಪಿಡಿ, ನೀವು ಒಬ್ಬಂಟಿಯಲ್ಲ, ನೀವು ಭಾವಿಸುವುದಕ್ಕಿಂತ ಬಲಿಷ್ಠರು. ನಿಮ್ಮ ಕಥೆ ಇನ್ನೂ ಮುಗಿದಿಲ್ಲ. ಗೆಳೆಯರೇ, ದೃಢವಾಗಿರಿ, ಬಲಿಷ್ಠರಾಗಿರಿ ಮತ್ತು ವಿಜಯವಂತರಾಗಿರಿ. ಜೈ ಹಿಂದ್.